ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಕರ ಸಂಕ್ರಾಂತಿ ಎಂದರೆ ಕೇವಲ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುವಂತಹ ಒಂದು ಘಟನೆ ಮಾತ್ರ ಅಲ್ಲ, ಅದು ಮಾನವನ ಜೀವನದ ಕರ್ಮಚಕ್ರವನ್ನು ಮರುಸಂಯೋಜನೆ ಮಾಡುವ ಮಹಾಶಕ್ತಿ. ಈ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವಾಗ ಈ ಕರ್ಮ, ಧರ್ಮ, ಸ್ಥಿರತೆ, ಸಮಾಜದ ಒಪ್ಪಿಗೆ ಮತ್ತು ವಿವಾಹದ ಬಂಧನ ಇವೆಲ್ಲವನ್ನು ನಿಯಂತ್ರಿಸುವ ಶಕ್ತಿ ಚೇತನಗೊಳ್ಳುತ್ತದೆ. 2026 ಮಕರ ಸಂಕ್ರಾಂತಿ ಈ ಬಾರಿ ವಿಶೇಷ ಗ್ರಹ ಸಂಯೋಗಗಳೊಂದಿಗೆ ಸಂಭವಿಸ್ತಾ ಇರೋದ್ರಿಂದ ವಿಶೇಷವಾಗಿ ವಿವಾಹದಲ್ಲಿ ತಡವಾಗ್ತಾ ಇರುವವರು ಮತ್ತು ನಿಶ್ಚಿತಾರ್ಥ ಮುರಿಯುತ್ತಿರುವವರು ಮತ್ತು ಕುಟುಂಬದ ವಿರೋಧದಿಂದ ವಿವಾಹ ವಿಳಂಬ ಆಗ್ತಾ ಇರುವವರಿಗೆ, ಹೀಗೆ 5 ರಾಶಿಯವರಿಗೆ ಇದು ದೈವಿಕ ಪರಿಹಾರದ ಕಾಲ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ 5 ರಾಶಿಯವರಿಗೆ ದೈವಿಕ ಬಲ ಅನ್ನೋದು ಸಿಗ್ತಾ ಇದೆ. ಯಾವ ಒಂದು 5 ರಾಶಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಗೆ ಸೂರ್ಯ ಪಂಚಮಾಧಿಪತಿ. ಪಂಚಮ ಭಾವವು ಪ್ರೇಮ, ಮನಸ್ಸಿನ ನಿರ್ಣಯ ಮತ್ತು ಸಂಬಂಧದ ಸ್ಥಿರತೆಯನ್ನು ಸೂಚಿಸುತ್ತೆ. ಈ ಸಂಕ್ರಾಂತಿಯಲ್ಲಿ ಪಂಚಮಾಧಿಪತಿ ಸೂರ್ಯ ಕರ್ಮಸ್ಥಾನ ಪ್ರವೇಶ ಮಾಡ್ತಾ ಇರೋದ್ರಿಂದ ಮೇಷರಾಶಿಯವರಲ್ಲಿ ಉಂಟಾಗಿರ್ತಕ್ಕಂಥ ಗೊಂದಲ, ಭಯ ಇವೆಲ್ಲ ದೂರ ಆಗುತ್ತೆ. ಅವರಲ್ಲಿರ್ತಕ್ಕಂಥ ಒಂದು ಯಾವುದೇ ರೀತಿಯ ಗೊಂದಲಗಳು ಕೂಡ ಕರಗ್ತಾ ಹೋಗಿ ಒಂದು ಒಳ್ಳೆಯ ಒಂದು ಟೈಮ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ವಿವಾಹದ ಕೂಡ ಇರ್ತಕ್ಕಂಥ ತೊಂದರೆಗಳು ದೂರ ಆಗ್ತಾ ಹೋಗುತ್ತೆ. ಹಾಗೆ ವೃಷಭ ರಾಶಿ. ವೃಷಭ ರಾಶಿಗೆ ಸೂರ್ಯ ಚತುರ್ಥಾಧಿಪತಿ. ಚತುರ್ಥ ಭಾವ ಮನೆ, ಕುಟುಂಬ, ಒಪ್ಪಿಗೆ ಮತ್ತು ಗೃಹಸ್ಥಿತಿಯನ್ನು ಸೂಚಿಸುತ್ತೆ. ಹಾಗಾಗಿ ವೃಷಭ ರಾಶಿಯವರ ಮದುವೆಗೆ ಮುಖ್ಯ ಅಡ್ಡಿಯಾಗಿರ್ತಕ್ಕಂಥ ಎಲ್ಲ ಒಂದು ವಿರೋಧಗಳು ಈ ಸಂಕ್ರಾಂತಿಯ ನಂತರ ನಿಧಾನವಾಗಿ ಕರಗಿ ಅವರ ಒಂದು ವಿವಾಹ ನೆರವೇರುವಂಥ ಒಂದು ಟೈಮು ಬರುತ್ತೆ. ಹಾಗೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಸೂರ್ಯ ದ್ವಿತೀಯಾಧಿಪತಿ. ದ್ವಿತೀಯ ಭಾವವು ಕುಟುಂಬ, ಮಾತು, ಸಂಸ್ಕಾರ ಇದನ್ನು ಸೂಚಿಸುತ್ತೆ. ವಿವಾಹದ ಮಾತುಕತೆಗಳು ಅಸಮಾಧಾನದಿಂದ ಹಾಳಾಗ್ತಾ ಇದ್ದರೆ ಈ ಸಂಕ್ರಾಂತಿಯ ನಂತರ ಅವೆಲ್ಲ ದೋಷಗಳು ಸರಿಯಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗೆ ತುಲಾರಾಶಿ. ತುಲಾರಾಶಿಗೆ ಸೂರ್ಯ ಏಕದಶಾಧಿಪತಿ. ಏಕದಶ ಭಾವ ಆಸೆ, ಸಾಧನೆ ಮತ್ತು ಫಲಪ್ರಾಪ್ತಿ. ಮದುವೆ ಸಂಬಂಧಿತ ಆಸೆಗಳು ಈ ಸಂಕ್ರಾಂತಿಯ ನಂತರ ತುಲಾರಾಶಿಯವರಿಗೆ ನೆರವೇರುತ್ತೆ. ಹಾಗೆ ಧನುರಾಶಿ. ಧನುರಾಶಿಗೆ ಸೂರ್ಯ ನವಮಾಧಿಪತಿ, ಭಾಗ್ಯಸ್ಥಾನಾಧಿಪತಿ. ಸೂರ್ಯ ಕರ್ಮಸ್ಥಾನ ಪ್ರವೇಶ ಮಾಡಿದಾಗ ದೀರ್ಘಕಾಲದ ವಿವಾಹ ವಿಳಂಬ ಮುಕ್ತಿಯಾಗುತ್ತೆ. ಅವರಿಗೆ ಭಾಗ್ಯದಿಂದ, ವಿವಾಹ ಬಂಧನದಿಂದ ಒಂದು ವಿವಾಹದ ಭಾಗ್ಯ ದೊರಕತ್ತೆ ಅಂತಲೇ ಹೇಳ್ಬೋದು. ಈ ಸಂಕ್ರಾಂತಿಯ ನಂತರ ಬರುವ ಅಮಾವಾಸ್ಯೆ ಕೆಲವೊಂದು ಅಡೆತಡೆಗಳನ್ನು ಬಹಳ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಕೂಡ ಇದೆ. ಹಾಗಾಗಿ ನೋಡಿದ್ರಲ್ಲ, ಈ ಒಂದು 5 ರಾಶಿಗಳು ಸಂಕ್ರಾಂತಿಯ ನಂತರ ಅವರ ಒಂದು ಮದುವೆಯಲ್ಲಾಗ್ತಕ್ಕಂಥ ಅಡೆತಡೆಗಳು ಎಲ್ಲ ದೂರವಾಗಿ ಅವರಿಗೆ ವಿವಾಹ ಭಾಗ್ಯ ಅನ್ನೋದು ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ದೈವಿಕ ಬಲ ಕೂಡ ಇವರಿಗೆ ಸಿಗತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.